ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಲಾಗ್ ಮಾಡಕತ್ತೀನಿ. ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಹೆಂಗೂ ಮಳೆ ಬಂದಿತ್ತು, ಒಂದು ಸ್ವಲ್ಪ ವಾತಾವರಣ ತಂಪಿತ್ತು ಅಂಥೇಳಿ ವಾಕಿಂಗ್ ಹೋಗೋಣ ಅಂಥೇಳಿ ಲಾಗ್ ಸ್ಟಾರ್ಟ್ ಮಾಡೀನಿ. ನಿಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇನ್ಮೇಲಿದ್ದ ಇವತ್ತಿಂದ ನಮ್ಮ ಲೈಫ್ ಒಳಗೆ ಒಂದು ಬೇರೆ ರೀತಿ ಚೇಂಜಸ್ ಆಗೈತಿ. ಏನಂತಂದು ಈಗ ಹೇಳಂಗಿಲ್ಲ, 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಹೇಳ್ತೀನಿ. ಅದಕ್ಕೆ ಎಲ್ಲರೂ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ನೆನ್ಪು ಮಾಡಿರಿ, 1K ಸಬ್ಸ್ಕ್ರೈಬರ್ಸ್ ಆಗಿಂದ ನಾ ಮರ್ತಂದ್ರೆ ನೀವೇ ಹೇಳ್ರಿ ಅಂತೇಳಿ. ಇದು ನಮ್ಮ ಹೊಲದ ರೂಟು ಇಲ್ಲ, ಹಂಗಾಗಿ ಇದೇ ರೂಟಿಗೆನ ಹೊಲ ಟೈಮ್ ಉಳಿದಂದ್ರೆ ಹೊಲನೇ ರೀಚ್ ಆಗಿ ಬರ್ತೀವಿ. ಇಲ್ಲ ಈಗ ಗುಡುಗಾಕತ್ತೈತಿ, ಮತ್ತು ಇನ್ನು ಮಳೆ ಬರೋ ಚಾನ್ಸಸ್ ಇದ್ರೆ ಅರ್ಧ ರೂಟಿಗೆನ ವಾಪಸ್ ಬಂದುಬಿಡ್ತೀವಿ. ನೋಡೋಣ ಏನಾಗುತ್ತಂತ ಹೇಳಿ. ಕ್ಲೈಮೇಟ್ ಮಾತ್ರ ಭಾಳ ಮಸ್ತ್ ಐತಿ. ಡ್ಯೂಟಿಗೆ ಹೋಗೋಕೆ ಬೇಜಾರಾಗ್ಬಿಡ್ತೈತಿ. ಇಂಥ ಕ್ಲೈಮೇಟ್ ಇತ್ತಂದ್ರೆ ಹಿಂಗೆ ಹೊಲ ಮನೆ ಅಡ್ಡಾಡಬೇಕು ಅಂತ ಅನ್ನಿಸ್ತೈತಿ. ಹೊಲ್ದಾಗ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ನಿಸ್ತೈತಿ. ಆದ್ರೆ ಬಿಸಿಲಿದ್ರೆ ಹೊಲ್ದಾಗ ಮಾಡೋದು ಕಷ್ಟ ಇರ್ತೈತಿ. ಹೌದಿಲ್ಲಮ್ಮ? ನಮ್ಮ ಮಮ್ಮಿನೂ ಬರಾಕತ್ತಾರೆ ನೋಡ್ರಿ ನಮ್ಮ ಜೋಡಿ. ಏನರ ಹೇಳಿ ನಮ್ಮ ವ್ಯೂವರ್ಸಿಗೆ. ಏನು ಇಂಥ ವಾತಾವರಣದಲ್ಲಿ ನೀವು ವಾಕಿಂಗ್ ಮಾಡಿದ್ರೆ ಉತ್ತಮವಾದಂಥ ಆರೋಗ್ಯವನ್ನು ಪಡಿತೀರಿ. ನಿಮಗೂ ಸಮಯ ಸಿಕ್ಕಾಗ ವಾಕಿಂಗ್ ಮಾಡಿರಿ ಅಂತ ಹೇಳ್ತಾಯಿನಿ. ಇಲ್ಲಿ ನೋಡ್ರಿ, ಅವರು ಕುರಿಗಾರರು ಹೊಲದಾಗನೇ ಅಷ್ಟೇ ಸಣ್ಣದೊಂದು ಟೆಂಟ್ ಹಾಕ್ಯಂಡು ಇಲ್ಲೇ ಇದ್ದಾರೆ. ಅವರು ಆಲ್ಮೋಸ್ಟ್ ಹೊಲದಾಗೆ ಇರ್ತಾರೆ ಒಂದಿಷ್ಟು ಜನ. ಅವ್ರು ಎಷ್ಟು ಸಣ್ಣ ಗುಡಿಸ್ಲಿದಾಗ ಮಳೆ ಇರಲಿ ಹೆಂಗಿರ್ತಾರೆ ಅಂತ ನನಗೂ ಗೊತ್ತಿಲ್ಲ. ಒಟ್ಟು ಮಳೆ ಇದ್ರೂ ಇರ್ತಾರೆ, ಇಲ್ಲ ಊರ ಕಡೆ ಹೊಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಟ್ಟು ಸದ್ಯಕ್ಕಂತೂ ಅಲ್ಲಿ ಟೆಂಟ್ ಹಾಕ್ಕೊಂಡು ಅದಾರ. ಎರಡೂ ಸೈಡ್ ಮಸ್ತ್ ಗ್ರೀನರಿ, ಫುಲ್ ರೋಡ್ ತುಂಬ ಐತಿ. ಎಲ್ಲ ಇವಾಗ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಮೊನ್ನೆ ಈಗ ಮಾನ್ಸೂನ್ ಸ್ಟಾರ್ಟಿಂಗ್ ಏನು ಬಂತು ಮಳೆ, ಇದು ಸ್ವಲ್ಪ ನೀರಾವರಿ ಐತೆ ಅನ್ಸುತ್ತೆ ಇವ್ರ ಹೊಲದಾಗ. ಅದಕ್ಕೆ ಒಂದು ಸ್ವಲ್ಪ ಬೆಳೆ ಕಾಣಕತ್ತೈತಿ. ಬೆಳೆ ಎಲ್ಲ ಸ್ವಲ್ಪ ಮೇಲೆದಿಂದ ಒಂದು ಲಾಗ್ ಮಾಡ್ತೀನಿ. ಅವಾಗ ಫುಲ್ಲು ಗ್ರೀನ್ ಇರುತ್ತೆ ರೀ. ನಾವು ಆ್ಯಕ್ಚುಲಿ ಗದ್ದೆ ಸೈಡ್ ಹುಟ್ಟಿ ಬೆಳೆದೀವಿ. ಅಲ್ಲಿ ಗದ್ದೆ ಎಲ್ಲ ನೋಡೋಕೆ ಹಸಿರು, ಫುಲ್ ವ್ಯೂ ಎಲ್ಲ ಮಸ್ತ್ ಇರ್ತೈತೆ ರೀ. ಇದು ನಮ್ಮದು ಬಯಲುಸೀಮೆ ಪ್ರದೇಶ. ಇಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕೆ ಅದಕ್ಕೆಲ್ಲ ಚೆನ್ನಾಗಿರ್ತೈತಿ. ಅಲ್ಲಿ ಗದ್ದೆ ಒಳಗೆಲ್ಲ ಹಿಂಗೆ ಹೋಗೋಕ್ಕಾಗಂಗಿಲ್ಲ, ಯಾಕಂದ್ರೆ ಫುಲ್ ರಜ್ಜು ಇರ್ತೈತ್ರಿ. ಅಲ್ಲಿ ಕಾಲಾಗೆಲ್ಲ ಕೆಸರು ಇರ್ತೈತಿ. ಬಟ್ ಇಲ್ಲೆಲ್ಲ ಹೊಲದಾಗೆಲ್ಲ ಅಡ್ಡಾಡ್ಬೋದು, ಎಂಜಾಯ್ ಮಾಡ್ಬೋದು. ನಮ್ಮ ಹೊಲ ಒಂದು ಸ್ವಲ್ಪ ಭಾಳ ದೂರ ಐತಿ. ಈಗ ಇನ್ನೂ ಹಾಫನ್ನು ಬಂದಿಲ್ಲ ನಾವು. ಇಲ್ಲಿ ನೋಡ್ರಿ ಒಂದಿಷ್ಟು ಜನ ಕುಂತು ಮೇ ಬಿ ಅವರು ಫಿಶಿಂಗ್ ಮಾಡೋಕೆ ಕುಂತಾರ ಅನ್ಸುತ್ತಾ. ಈಗ ಮಳೆಯಾಗ್ಯಾವೆಲ್ಲ ಹಳ್ಳದಾಗೆಲ್ಲ ಫಿಶ್ ಬಂದಿರ್ತಾವೆ. ಅಲ್ಲಿ ಇನ್ನೊಂದು ಏನಂದ್ರೆ ಹಾವು ಐತ್ರಿ. ನಾನು ಯಾವಾಗ ಫಿಶ್ಶಿಗೆ ಹಿಂಗೆ ಈ ಕಡೆ ಈ ಸೈಡಿಂದ ಇಲ್ಲಿ ಸ್ಕೂಟಿ ನಿಂತಾವಲ್ಲ ಆ ಸೈಡ್ ಹೋಗೋಕೆ ರೌಂಡಾಗಿ, ಇನ್ನೊಂದು ಸೈಡ್ ಹೋಗೋಕೆ ರೌಂಡಾಗಿ ಪೂಲ್ ಥರ ಮಾಡಿರ್ತಾರಲ್ರಿ, ಅದ್ರಾಗಿಂದ ಹೋಗೋ ಫಿಶ್ ಕ್ಯಾಚ್ ಮಾಡೋಕೆ ಇದು ಒಂದು ಹಾವು ಯಾವಾಗಲೂ ಅದ್ರ ಬಾಯಿಗೆ ಕುಂತಿರ್ತೈತಿ. ನಾ ಯಾವಾಗ ವಾಕಿಂಗ್ ಹೋಗೋ ನೋಡಿದ್ರೂ ಇರ್ತೈತಿ ನೋಡ್ರಿ. ಅದು ಬರ್ತಾ ನೋಡಿದ್ರೆ ಇರ್ತೈತಿ, ಹೋಗ್ತಾ ನೋಡಿದ್ರೆ ಇರ್ತೈತಿ. ನಿಮಗೂ ಯಾವಾಗಾರ ಈಗ ಅಲ್ಲಿ ಜನ ಅದಾರ ಎಲ್ಲಾರ್ದಾಗ ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ. ಭಾಳ ದೊಡ್ಡದೈತದ ಹಾವು. ಗೈಸ್ ಏನಂದ್ರೆ ನಾನು ಒಬ್ಬಕ್ಕೆ ಒಟ್ಟ ಹೊಲಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ದನ ಕರ ಅಂದ್ರೂ ನಂಗೆ ಹೆದರಿಕೆ, ನಾಯಿ ಬೇರೆಯವ್ರ ನಾಯಿ ಅಂದರೂ ಹೆದರಿಕೆ ನಂಗೆ. ಆ್ಯಕ್ಚುಲಿ ನಾವು ಸಾಕಿದ ನಾಯಿ ಅಂದರೆ ಭಾಳ ಇಷ್ಟ, ಬಟ್ ಬೇರೆಯವ್ರ ನಾಯಿ ಅಥವಾ ಬೀದಿ ನಾಯಿ ಕಂಡ್ರೆ ಭಾಳ ಹೆದರಿಕೆ. ಈಗ ನಮ್ಮ ಮಮ್ಮಿ ಇದ್ರೂ ಒಂದು ನಾಯಿ, ಅವ್ರ ಓನರ್ ಇದ್ರೂ ಒಂದು ನಾಯಿ ಬೆನ್ನು ಹತ್ತಿಬಿಟ್ಟಿತ್ತು ರೀ. ಬೆನ್ನು ಹತ್ತಿದ್ದಿಲ್ಲ, ಅದು ಹಂಗೆ ಚಿನ್ನಾಟ್ಕಿ ತಕ್ಕಂತ ಬಂತು. ಆ್ಯಕ್ಚುಲಿ ನಾವು ಒಬ್ಬಕ್ಕೆ ಇದ್ದೆ ಅಂದ್ರೆ ಫುಲ್ ಹೆದರಿರ್ತಿದ್ದೆ. ಅವ್ರ ಓನರು ಇದ್ದರು, ಪಾಪ ನಮ್ಮ ಪರಿಚಯದವ್ರು ಇದ್ದರು, ಬಂದು ಕರ್ಕೊಂಡು ಹೋದ್ರು. ಮಳೆ ಬರ್ಬೋದು. ದಾರಿ ಒಳಗೆ ಒಬ್ಬರು ಬೆಟ್ಟಿದ್ರು, ಮಳೆ ಬರುತ್ತಾ ವಾಪಸ್ ಹೋಗಿಬಿಡ್ರಿ ಅಂತ ಬುದ್ಧಿ ಹೇಳಿದ್ರೆ ನಾವು ಅವ್ರು ಹೇಳಿದ್ದು ಕೇಳ್ಕೊಂಡು ಈಗ ವಾಪಸ್ ಟರ್ನ್ ಹಾಕಿವಿ. ಮತ್ತೊಂದು ದಿನ ಬಂದಾಗ ನಮ್ಮ ಹೊಲ ತೋರಿಸ್ತೀನಂತ ಇವಾಗ ಜಸ್ಟ್ ಹಾಫ್ ವೇ ಬಂದೀವಿ. ಇಷ್ಟಕ್ಕೆ ಹಳ್ಳಿ ಬಿಡ್ತೀವಿ ನೋಡ್ರಿ ಗೈಸ್. ಇವೆಲ್ಲ ಗಿಡ ಭಾಳ ಮಸ್ತ್ ಕಾಣಕತ್ತಾವು. ಮಾನ್ ಗಿಡ ರಾಜನಾರ್ ಏನು ಮತ್ತೊಂದು ಆ್ಯಕ್ಚುಲಿ ಕ್ಲೈಮೇಟ್ ಒಳಗೆ ನಮ್ಮ ಹೊಲಕ್ಕೆ ಹೋಗಿ ಏನಾರು ಕಟ್ಟೆಗೆಂಡು ಸ್ನ್ಯಾಕ್ಸ್ ಐಟಮು ಅಥವಾ ಏನಾರು ಹಣ್ಣು ಫ್ರೂಟ್ಸ್ ಇದು ತಿನ್ನೋಕೆ ಮಜಾ ಬರ್ತೈತಿ. ಬಟ್ ಮಳೆ ಒಂದು ಇರೋದಕ್ಕೆ ಒಂದು ಸಲ ಹಿಂಗೆ ಹೊಲಕ್ಕೆ ಬರೋ ಮುಂದೆ ವಾಕಿಂಗ್ ಅಂತ ಬಂದು ಮಳೆಯಾಗ ಸಿಕ್ಕೊಂಬಿಟ್ಟಿದ್ವಿ.
ಅಲ್ಲಿ ಒಂದು ಶೆಡ್ ಕಾಣ್ತೈತಲ್ರಿ, ಅಲ್ಲಿ ಒಬ್ಬರು ಹೆಲ್ಪ್ ಮಾಡಿ ಅಲ್ಲೋಗಿ ಡ್ರಾಪ್ ಮಾಡಿದ್ರು. ಬಟ್ ಫುಲ್ ನೈಟ್ ಆದ್ರೂ ಮಳಿನೇ ಬಿಡಲಿಲ್ಲ. ಸೊ ಹಾಗಾಗಿ ಇವಾಗೂ ಹೆದರಿಕೆ ಬರಕತ್ತೈತಿ. ಅದಕ್ಕಂತ ನಾವು ವಾಪಸ್ ಹೊಳ್ಳಿ ಬಿಡ್ತೀವಿ. ಮತ್ತು ರೈತರಿಗೆಲ್ಲ ಸ್ವಲ್ಪ ಇಂಟ್ಯೂಷನ್ ಇರ್ತೈತಿ, ಅವ್ರಿಗೆಲ್ಲ ಮಳೆ ಬರೋ ವಾತಾವರಣ ಎಲ್ಲ ಗೊತ್ತಾಗ್ತಾವೆ. ಹಾಗಾಗಿ ಅವ್ರು ಹೇಳಕ್ಕಲ್ಲಿ ಮತ್ತೆ ಯಾಕೆ ಹೋಗೋದು ಬಿಟ್ಟು ತಂದು ವಾಪಸ್ ಹೊಂಟೀವಿ. ಅಲ್ಲಿ ಏನು ಬೆಳೆ ಹಾಕ್ಯಾರ ಗೊತ್ತಿಲ್ಲ ರೀ, ಬಟ್ ಇಲ್ಲಿ ನೀರಾವರಿ ಐತಿ ಹಾಕ್ಯಾರ. ಅದೇನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಓ, ದನಕ್ಕೆ ಹಾಕಿರೋ ಕಬ್ಬ ಅಂತ ನೋಡ್ರಿ. ಅವು ನಮ್ಮ ಮಮ್ಮಿ ಒಂದು ಸ್ವಲ್ಪ ಎಕ್ಸ್ಪರ್ಟ್ ಅದಾರ, ಹೇಳಿದರು. ಮಾಡಿ ನೋಡ್ರಿ ಎಷ್ಟು ಕರ್ರಗೆ ಅದ ಮಾಡ ಈಗ ಮಳೆ ಬರೋದು. ನಾನು ಒಂದು ಸ್ವಲ್ಪ ಅವರು ಇವರು ಹೇಳೋದು ಕೇಳಿ ಕರೆಕ್ಟಾಗಿ ಗೆಸ್ ಮಾಡೋದು ಕಲ್ತೀನಿ ರೀ. ಒಂದು ಆಲ್ಮೋಸ್ಟ್ ನನ್ನ ಗೆಸ್ಸಿಂಗೆಲ್ಲ ಒಂದು 75% ಕರೆಕ್ಟ್ ಆಗಿರ್ತಾವೆ. ಇವತ್ತು ಮಳೆ ಬರುತ್ತಂದ್ರೆ ಬರ್ತಾವೆ, ಆ ಥರ ಎಲ್ಲ ಗೆಸ್ ಮಾಡ್ತೀನಿ. ಆಲ್ಮೋಸ್ಟ್ ಈಗ ಗೂಗಲ್ನಾಗ ವೆದರ್ ನೋಡಿ ಅಂತೂ ಗೊತ್ತಾಗೇ ಬಿಡ್ತೈತಿ. ಅದು ಭಾಳ ಬಂದು ರೈತರಿಗೆಲ್ಲ ಭಾಳ ಹೆಲ್ಪ್ ಆಗೈತಿ. ಫಸ್ಟೆಲ್ಲ ರಾಶಿ ಎಲ್ಲ ಹಂಗೆ ಒಣಗಾಕಿ ಬಿಟ್ಟಿರ್ತಿದ್ವಿ. ಅದು ಮಳೆ ಯಾವಾಗ ಇಡೀ ರಾಶಿ ಕೂಡ್ಸೋದು ಭಾಳ ಕಷ್ಟ ರೀ. ಮಳೆ ಒಂದೊಂದು ಸಲ ಅದು ಒಣಗಲೇಬೇಕಾಗಿರ್ತೈತಿ ರಾಶಿ. ಆವಾಗ ಏನಾಗ್ಬಿಟ್ಟಿರ್ತೈತಿ, ಮಾಡಾಗಿರ್ತೈತಿ. ಅದು ಮಾಡಾಗೈತೆ ಅಂತ ಹೇಳಿ ಕಷ್ಟಪಟ್ಟು ಗುಡ್ಸಿರ್ತಿದ್ವಿ, ಮತ್ತು ಬಿಸಿಲು ಬಿದ್ದುಬಿಡ್ತಿತ್ತು. ಮತ್ತು ಒಂದೊಂದು ಸಲ ಬರಂಗಿಲ್ಲ ಅಂತ ಬಿಟ್ಟಾಗ ಮತ್ತು ಅದು ಮಳೆನೇ ಬಂದುಬಿಟ್ಟಿರ್ತಿತ್ತು, ಹಂಗೆ ಆಗ್ತಿತ್ತು. ಬಟ್ ಈಗ ವೆದರ್ ಫೋರ್ಕಾಸ್ಟಿಂಗ್ ಎಲ್ಲ ಬಂದು ಭಾಳ ಹೆಲ್ಪ್ ಆಗೈತಿ. ಸ್ವಲ್ಪ ಹಿಂಗೆ ಎಜುಕೇಟೆಡ್ಸ್ ಇದ್ದರೆ ನೋಡಿ ಮಾಡಿ ಗುಡಿಸ್ತಾರೆ. ಇಲ್ಲ ಯಾರ ಬಾಯಿಂದರ ತಿಳ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಂಡು, ಮತ್ತು ಹೇಳಿದ್ನಲ್ಲ ಅವ್ರಿಗೆ ಆಲ್ರೆಡಿ ಒಂದು ಸ್ವಲ್ಪ ಗೊತ್ತಾಗ್ತೈತಿ. ಈ ಕಡೆಯಿಂದನೇ ಮಳೆ ಬರುತ್ತೆ ನೋಡಿರಿ, ಈ ಕಡೆ ಮಾಡೋಣ ಬರುತ್ತೆ ನೋಡಿರಿ, ಹೀಗೆಲ್ಲ ಅವರು ಸ್ವಲ್ಪ ಎಕ್ಸ್ಪರ್ಟ್ ಇರ್ತಾರೆ. ನಾವು ಒಂಥರ ಮೀಡಿಯಮ್ ರೈತರು ಇದ್ದರೆ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ. ಈಗ ಗೂಗಲ್ ಅದು ಇದು ಸರ್ಚ್ ಮಾಡಿ ಫುಲ್ಲು ಶಾಣರಾಗ್ಬಿಟ್ಟಿವಿ. ಆಮೇಲೆ ಎಲ್ಲ ಬೇರೆ ನಮ್ಮ ಅಕ್ಕಪಕ್ಕದ ರೈತರಿಗೂ ಹೇಳ್ತೀವಿ, ಅವ್ರಿಗೂ ಹೆಲ್ಪ್ ಆಗುತ್ತದು. ಹಂಗೆ ಟೆಕ್ನಾಲಜಿ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಮಗೆ ಜಾಬೇ ಬೇಕಂತೇನಿಲ್ಲ, ಬಟ್ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋಕೆ ಅದೇ ಸಾಕ್ಷಿ. ಈ ಸಲ ಮಳೆ ಕಮ್ಮಿ ಐತಿ ಅಂತ ನಾನು ಕೇಳಿದ್ದೆ ವೆದರ್ ಫೋರ್ಕಾಸ್ಟಿಂಗ್ನೊಳಗೆ, ಬಟ್ ಭಾಳ ಐತಿ ಅಂತ ಒಬ್ರೊಬ್ರು ಅಂತಾರೆ. ನನಗೇನು ಭಾಳ ಅಂತ ಅನ್ನಿಸ್ವಲ್ತು ರೀ. ಐತಿ ಆಫನಾಗಿ ಮಳೆ ಬರಾಕತ್ತೈತಿ, ಬಟ್ ಹೆಂಗಂದ್ರೆ ಗಾಳಿ ಸಾಕಷ್ಟು ಇಲ್ಲ. ಅದು ಆರ್ಭಟನ ಜಾಸ್ತಿ ಇರ್ತೈತಿ, ಬರೀ ಗುಡುಗು ಸಿಡ್ಲು ಗಾಳಿನೇ ಜಾಸ್ತಿ ಇರ್ತೈತಿ. ಬಟ್ ಮಳೆ ನೀರಿನ ಪ್ರಮಾಣ ಏನೈತಿ, ಅದು ರೈನ್ಫಾಲು ಅದು ಕಮ್ಮಿನೇ ಐತ್ರಿ. ಆ್ಯಕ್ಚುಲಿ ನನ್ನ ಗೆಸ್ಸಿಂಗ್ ರಾಂಗ್ ಇತ್ತು ರೀ. ಹಳ್ಳದೊಳಗೆ ಅವರು ಫಿಶಿಂಗ್ ಮಾಡಕತ್ತಿದ್ದಿಲ್ಲ, ಸುಮ್ಮ ಕುಂತಿದ್ರು. ಅಲ್ಲಿ ಹಳ್ಳದೊಳಗೆ ಆ್ಯಕ್ಚುಲಿ ನೀರೇ ಇಲ್ಲ. ನಾನು ಹೇಳಿದ್ನಲ್ಲ ಮಳೆ ಕಮ್ಮಿ ಐತಿ ಅಂತ. ಮಳೆ ಜಗ್ಸಲಾಗೈತಿ, ಬಟ್ ಹಳ್ಳದೊಳಗೆ ನೀರೇ ಇಲ್ಲ ಅಂದ್ರೆ ಮಳೆಯ ಪ್ರಮಾಣ ಏನೈತಿ ಕಮ್ಮಿ ಆಗೈತಿ, ಗುಡ್ಗಾಕತೈತಿ. ಅಟ್ಲೀಸ್ಟ್ ಇದಕ್ಕಾದರೂ ಮಳೆ ಬರಲಿ. ರೈತರೆಲ್ಲ ಬಿತ್ತೋ ಅಷ್ಟು ಹಸಿ ಆಗಿತ್ತು, ಬಟ್ ಅವು ಹಸಿ ಈಗೇನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮಳೆ ಬೇಕು, ಆ ಪ್ರಮಾಣದಾಗ ಮಳೆ ಆಗಕತ್ತಿಲ್ಲ ಅದು. ಹಾಗಾಗಿ ಈಗಾರ ಆಗಬೇಕು, ಇಲ್ಲಾಂದ್ರೆ ಬಿತ್ತಿದ್ದೆಲ್ಲ ಲಾಸ್ ಆಗಿರ್ತೈತಿ. ಎಷ್ಟೊಂದು ಜನ ಸಾಲ ಮಾಡಿ ಬಿತ್ತಿರ್ತಾರೆ. ಕುರಿ ಮರಿ ನೋಡ್ರಿ ಗೈಸ್, ಒಂದು ಹಟ್ಟಿ ಒಳಗೆ ಹಾಕಿ ಬಿಟ್ಟಾರ ಅವನ್ನ. ಗೈಸ್ ನಮ್ಮ ಮಮ್ಮಿ ಹೇಳಕತ್ತಿದ್ರು ಮಳೆ ಇಲ್ಲ ಅಂತಂದು ಗುರ್ಜಿ ಆಡ್ತಾರೆ ರೀ. ಗುರ್ಜಿ ಅಂತಂದ್ರೆ ಅದ್ರಾಗ ಏನು ಹಾಕಿರ್ತಾರೆ ಮಮ್ಮಿ? ಹಂಚು ತಲೆ ಮೇಲೆ ತಪ್ಪಿಕೊಂಡು ಆ ಹಂಚಿನ ಮೇಲೆ ಕೊಪ್ಪಿ ಒಳಗೆ ನೋಡ್ರಿ ಕೈಯಿಂದ ಕೊಪ್ಪಿ ಹಿಡಿದು, ನಮಗೆ ಕೊಪ್ಪಿ ನೋಡಿದ್ರೆ ಹೆದ್ರಿಕೆ ಆಕೈತಿ. ಅವ್ರ ಕೊಪ್ಪಿನ ಒಂದು ಹಂಚಿಟ್ಟದು, ಹಂಚಿನ ಮೇಲೆ ಕಪ್ಪಿ ಇಟ್ಟು ಅದ್ರೊಳಗೆ ಸಗಣಿ ಮುಚ್ಚಿಬಿಡ್ತಾರೆ. ಮುಚ್ಚಿ ಅದನ್ನು ತಲೆ ಮ್ಯಾಗೆ ಇಟ್ಕೊಂಡು ಹಾಡಾಡ್ಕೊಂತ ಮನೆಗೆ ಕಾಳು ಭಿಕ್ಷೆ ಹಾಕ್ತಾರೆ. ಆಮೇಲೆ ಅದನ್ನು ಹಳ್ಳಕ್ಕೆ ಹೋಗಿ ಸಂಗತಿ ಮಾಡ್ಕೊಂಡು ಊಟ ಮಾಡ್ತಾರೆ. ಆಟ ಆಡೋದ್ರಿಂದ ಅದು ಮಾಡಿದ್ರೆ ಮಳೆ ಬರುತ್ತಾ ಅನ್ನೋದೊಂದು ನಂಬಿಕೆ ಜನರ ಹತ್ರ. ಅದು ಕೊಪ್ಪಿ ಹಿಡಿದು ಚರ್ಗೆ ಹಾಕಿರ್ತಾರಲ್ಲ, ಸಾಯಲ್ಲ ಅನ್ನೋದು? ಚರಿಗೆಲ್ಲ ಕೈ ಹಿಡಿದಿರ್ತಾರೆ, ಸೆಗಣಕ್ಕೆ ತುರುಕ್ತಾರೆ ಅದನ್ನು, ಸಾಯಲ್ಲ. ಆಮೇಲೆ ಅದ್ರ ಮೇಲೆ ಚರ್ಗಿ ದಬ್ಬ ಹಾಕಿರ್ತಾರೆ. ಇಲ್ಲ, ಇಡೀ ಎಷ್ಟು ಒಂದು ಬಗ್ಸಿ ಎಷ್ಟು ಸಗಣಿ ಇಟ್ಟಿರ್ತಾರೆ. ಸಗಣಿ ಒಳಗೆ ಕಪ್ಪಿ ಇಡ್ತಾರೆ, ತಲೆ ಮೇಲೆ ಹಂಚು ದಬ್ಕೊಂಡು ಸಗಣಿ ಕೊಪ್ಪಿ ಇಟ್ಟಂಥ ಸಗಣಿ ಇಟ್ಕೊಂಡು ಹೋಗ್ತಾರೆ ತಲೆ ಮೇಲೆ. ಅದು ಕೊಪ್ಪಿ ಒಳಗಿರ್ತಾನ, ಅದ್ರ ಮೇಲೆ ಸಗಣಿ ಇಟ್ಟರು ಉಸಿರಾಡೋದು ಹೆಂಗೆ? ಅದು ಸಾಯ್ತಿತ್ತು, ಆಮೇಲೆ ಹಾರೋಗುತ್ತೋ ನನಗೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅದು ಬದುಕುತ್ತಂತ ನಾನು ಕೇಳಿದ್ದೆ.
ಅದು ಹೆಂಗೆ ಉಸಿರಾಡುತ್ತೆ ಏನ್ರಿ ನಂಗೂ ಅಷ್ಟು ಗೊತ್ತಿಲ್ಲ. ಅದ್ರ ಮೇಲೆ ಒಂದು ಸಸಿ ನೆಟ್ಟಿರ್ತಾರೆ ಅನ್ಸತ್ತಲ್ಲ, ಕರ್ಕಿ ಇಟ್ಟಿರ್ತಾರೆ ಸಗಣಿ. ಉದ್ದಕ್ಕೆ ಉದ್ದಿನ ಕಡ್ಡಿ ಇಟ್ಟಿರ್ತಾರೆ ನೋಡ್ರಿ. ನಾವು ಅದನ್ನು ಉದ್ದದ್ದು ಇರ್ತಾವಲ್ಲ ಅದಕ್ಕೆ ಕರಿಕೆ ಅನ್ಕೊಂಬಿಟ್ಟಿದ್ವಿ. ನಂಗೆ ಅಷ್ಟೇ ನೋಡಲಿಲ್ಲ. ಕರಿಕೆ ಇಟ್ಟಿರ್ತಾರೆ ಅನ್ಸುತ್ತೆ. ಆ ಥರ ಇನ್ನೂ ನಮ್ಮೂರೊಳಗೆ ಇನ್ನೂ ಪದ್ಧತಿ ಉಳಿಸ್ಕೊಂಡು ಹೊಂಟಾರ ನೋಡ್ರಿ. ಸೊ ಎಲ್ಲರೂ ಪ್ರಾರ್ಥಿಸ್ರಿ, ಏನಂತ ಮಳೆ ಬರಲಿ, ರೈತ್ರಿಗೆ ಹೆಲ್ಪ್ ಆಗಲಿ ಅಂತಂದು. ಅದು ರೈತರಿಗೆ ಅಷ್ಟೇ ಹೆಲ್ಪ್ ಆಗಂಗಿಲ್ಲ ರೀ. ಮಳೆ ಬಂತು ರೈತರಿಗೆ ಹೆಲ್ಪ್ ಅಂದ್ರೆ ಅದು ಇಂಡೈರೆಕ್ಟಾಗಿ ನಮ್ಗೆ ಹೆಲ್ಪ್ ಆದಂಗೆ. ಯಾಕಂದ್ರೆ ಎಲ್ಲ ಕಾಸ್ಟ್, ಎಲ್ಲ ಪ್ರಾಡಕ್ಟ್ಸ್ದು ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡ್ತೈತಿ, ನಮಗೂ ತೊಗೊಳಕ್ಕಾಗಂಗಿಲ್ಲ. ಅದು ಆ್ಯಕ್ಚುಲಿ ಎಲ್ಲ ಪ್ರಾಡಕ್ಟ್ಸ್ದು ಫುಡ್ ಐಟಮ್ ಕಾಸ್ಟ್ಲಿ ಆದ್ರೆ ನಮಗೂ ಲಾಸ್. ರೈತರಿಗೆ ಏನದು ಕಾಸ್ಟ್ಲಿ ಆಗೈತೆ ಅಂತಂದು ಅವ್ರಿಗೇನು ಸಿಗಂಗಿಲ್ಲ ರೀ. ಅದು ಮೀಡಿಯೇಟರ್ಸ್ ಯಾರು ಇರ್ತಾರೆ ಅವ್ರು ತೊಗೊಂಡಿರ್ತಾರೆ. ಯಾಕಂದ್ರೆ ನಾನು ಕ್ಲೋಸಾಗಿ ಅಬ್ಸರ್ವ್ ಮಾಡೀನಿ ಹೆಂಗಿರ್ತೈತೆ ಸಿಸ್ಟಮ್ ಅಂತ. ಅವ್ರಿಗೆ ಏನು ಪ್ರೈಸ್ ಸಿಗ್ಬೇಕು ಅಷ್ಟೇ ಸಿಕ್ಕಿರ್ತೈತೆ ರೈತರಿಗೆ. ನಾವು ಜಾಸ್ತಿ ರೊಕ್ಕ ಕೊಟ್ಟು ಏನು ತೊಗೊತೀವಿ, ಹಂಗಂತೇಳಿ ಅವ್ರ ಕಡೆಯಿಂದ ಜಾಸ್ತಿ ರೊಕ್ಕಕ್ಕಂತೂ ಹೋಗಿರಂಗಿಲ್ಲ. ಅವು ನಾರ್ಮಲ್ ಪ್ರೈಸ್ಗೆ ಹೋಗಿರ್ತಾವೆ. ಅದಕ್ಕೆ ಅವರಿಗೆ ಹೆಲ್ಪ್ ಆದರೆ ಅದು ಇಂಡೈರೆಕ್ಟಾಗಿ ನಮಗೂ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ, ಎಲ್ಲ ರೈತರಿಗೂ ಒಂದು ಸಲ್ಯೂಟ್ ಹೇಳ್ತಾ ಈ ಲಾಗ್ನ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.